ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೊಳಿಸಲು ಸರ್ಕಾರ ವರ್ಗೀಕರಣ ಸಮಿತಿಯನ್ನು ರಚಿಸಿರುವುದು ಸ್ವಾಗತಾರ್ಹ. ಆದರೆ ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕವಾಗಿದ್ದು ವಿವಿಧ ಜಾತಿಗಳನ್ನು ಪ್ರತ್ಯೇಕವಾಗಿ ವಿಂಗಡಿಸುವ ಮೂಲಕ ಓಲೆಯ ಬಲಗೈ ಜಾತಿಗೆ ಅನ್ಯಾಯ ಮಾಡಲಾಗಿದೆ ಎಂದು ಆರೋಪಿಸಿದರು. ಕರ್ನಾಟಕ ರಾಜ್ಯ ಬಲಗೈ ಸಂಘಗಳ ಒಕ್ಕೂಟ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಾವು ಸಲಹಾ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಶ್ರೀನಿವಾಸಪ್ಪ ಅಂತೇಳಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇದೇನು ಬಲಗೈ ಜಾತಿಗಳಲ್ಲಿ ಇವತ್ತು ಒಳ ಮೀಸಲಾತಿಯಲ್ಲಿ ಒಂದು ತಾರತಮ್ಯ ನಡೆದಿದೆ. ಶ್ರೀಮಾನ್ ನಾಗಮೋಹನ್ ದಾಸ್ ನ್ಯಾಯಮೂರ್ತಿಗಳಾಗಿದ್ದ ನಾಗಮೋಹನ್ ದಾಸರ ವರದಿ ಏನು ಅವೈಜ್ಞಾನಿಕವಾಗಿ ಬಲಗೈ ಜಾತಿ ಸಮುದಾಯಗಳಿಗೆ ಅನ್ಯಾಯ ಆಗಿದೆ. ಕೇವಲ ಒಂದೇ ಈ ಬಲಗೈ ಜಾತಿಗಳಲ್ಲಿ ABC ಅಂತ ವರ್ಗೀಕರಣ ಮಾಡಿ ಅವೈಜ್ಞಾನಿಕತಕ್ಕಂಥ ವರದಿಯನ್ನು ಅವರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಅದು 27ನೇ ತಾರೀಕು ಅಂಗೀಕಾರಕ್ಕೆ ಅಥವಾ ರೋಸ್ಟರ್ ಬಿಂದು ಮೂಲಕ ಪರಿವರ್ತನೆ ಆಗಲಿಕ್ಕೆ ಅನುವಾಗ್ತದೆ. ಅದಕ್ಕೋಸ್ಕರವಾಗಿ ಅದು ಆಗಬಾರ್ದು, ಆ ವರ್ಗೀಕರಣ ಬೇಡ. ಮೂಲತಃ ಏನಿತ್ತೋ ಮತ್ತು ವಲಯ ಮತ್ತು ಮಾದಿಗ ಜಾತಿಗಳಿಗೆ ಏನಿತ್ತೋ ಅದನ್ನೇ ಮುಂದುವರಿಸಬೇಕು. ಆ ವರ್ಗೀಕರಣ ಬೇಡ. ಮೊದಲ ಇರತಕ್ಕಂಥ ಒಂದು ಮೀಸಲಾತಿಯನ್ನೇ ಮುಂದುವರಿಸಬೇಕು ಅಂತೇಳಿ ನಾವು ಸರ್ಕಾರ ಗಮನಕ್ಕೆ ತರಲಿಕ್ಕೆ ತಾರೀಕು 24ನೇ ತಾರೀಕು ಮಂಗಳವಾರ ಇದೇ ತಿಂಗಳು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ಒಳ ಮೀಸಲಾತಿಗೆ ಸಂಬಂಧಿಸಿದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸಬೇಕು ಎಂದು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟ ಒತ್ತಾಯಿಸಿದೆ. ಈ ಹಿನ್ನೆಲೆಯಲ್ಲಿ ಮಂಗಳವಾರ ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ಸುಮಾರು 3,000 ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಒಕ್ಕೂಟದ ಜಿಲ್ಲಾ ಸಲಹಾ ಸಮಿತಿ ಅಧ್ಯಕ್ಷರಾದ ಶ್ರೀನಿವಾಸಪ್ಪ ಹಾಗೂ ಗೌರವಾಧ್ಯಕ್ಷರಾದ ತ್ಯಾಗರಾಜ್ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದಿಂದ ನಮ್ಮ ಏಕೈಕ ಬೇಡಿಕೆ, ಈಗೇನು ನಾಗಮೋಹನ್ ದಾಸ್ ಅವರ ವರದಿ ಸಿದ್ಧವಾಗಿ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಇದೆಯೋ ಅದು ಬಲಗೈ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ರಾಜ್ಯ ಸರ್ಕಾರ ಕೂಡಲೇ ಸರಿಪಡಿಸಿ 27ನೇ ತಾರೀಕು ಇದೇ ತಿಂಗಳು 27ನೇ ತಾರೀಕು ಆಗುವಂಥ ಒಂದು ಸಚಿವ ಸಂಪುಟ ಅಂತಿಮ ತೀರ್ಮಾನವನ್ನು ನಮ್ಮ ಸಮುದಾಯದ ಪರವಾಗಿ ನ್ಯಾಯಯುತವಾಗಿ, ಸಾಮಾಜಿಕ ನ್ಯಾಯಯುತವಾಗಿ ನಮಗೆ ಬರಬೇಕಂತ ಪಾಲನ್ನು ಕ್ರೋಢೀಕರಿಸಿ ಸರ್ಕಾರ ಮತ್ತು ಸಚಿವ ಸಂಪುಟ ಹಾಗೂ ನಾಗಮೋಹನ್ ದಾಸ್ ಅವರ ಆಯೋಗ ಎಲ್ಲೂ ಸೇರಿ ನಮಗೆ ಕೊಡಬೇಕಂತ ಪಾಲನ್ನು ನಮ್ಗೆ ಕೊಟ್ಟಾಗ ನಮ್ಮದು ಯಾವುದೇ ರೀತಿಯ ತಕರಾರಿಲ್ಲ. ಇಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ. ಅದರ ಜೊತೆಗೆ ಉಗ್ರವಾದ ಹೋರಾಟವನ್ನು ಮಾಡಿ ನಮ್ಮ ಪಾಲನ್ನು ನಾವು ಈಗಾಗಲೇ ಈ ವಿಚಾರದಲ್ಲಿ ಏನು ABC ಅಂತ ಮಾಡಿದ್ರೆ ಈ C ಕ್ಯಾಟಗಿರಿಯವರು ಹೈಕೋರ್ಟಲ್ಲಿ ದಾವೆ ಹೂಡಿದ್ದಾರೆ. ಅದು ತಡೆಯಾಜ್ಞೆಯಾಗಿದೆ. ಇದರ ಏನು ಈಗ ರಾಜ್ಯ ಸರ್ಕಾರ ಮತ್ತು ನಾಗಮೋಹನ್ ದಾಸ್ ಅವರ ವರದಿ ಏನಿದೆ ಇದನ್ನು ಬಿಟ್ಟು ಈಗೇನು 56,834 ಉದ್ಯೋಗಗಳನ್ನು ರಾಜ್ಯ ಸರ್ಕಾರ ಈಗ ನಾವು ತಗೋಬೇಕಂತೇನು ಮಾಡಿದ್ರು ಅದನ್ನು ಹಳೇ ಮೀಸಲಾತಿಯಿಂದನೇ ಈಗ ಅದನ್ನು ಅಮೆಂಡ್ ಮಾಡಬೇಕು, ಆದೇಶ ಹೊರಡಿಸಬೇಕಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ನಮ್ಮ ಬಲ ಸಮುದಾಯದಿಂದ ನಾವು ಮನವರಿಕೆಯನ್ನು ಮಾಡ್ತಾ ಇದ್ದೀವಿ. ವಲಯ ಜಾತಿಗೆ ಸಂಬಂಧಿಸಿದ ಎಲ್ಲ ಉಪವರ್ಗಗಳನ್ನು ಒಟ್ಟುಗೂಡಿಸಿ ನಿಖರ ಜನಗಣತಿ ಆಧಾರಿತ ಅಂಕಿ ಅಂಶಗಳ ಮೂಲಕ ವೈಜ್ಞಾನಿಕ ವರದಿ ಸಿದ್ಧಪಡಿಸಬೇಕು. ಅದುವರೆಗೂ ಪ್ರಸ್ತುತ ವರದಿಯನ್ನು ಸರ್ಕಾರ ಅಂಗೀಕರಿಸದೆ ತಡೆ ಹಿಡಿಯಬೇಕು ಎಂದು ಒತ್ತಾಯಿಸಿದರು.